ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನರ್ಸ್ ಕಿಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಏನಂದರೆ BSc ನರ್ಸಿಂಗ್ ವರ್ಸಸ್ MSc ನರ್ಸಿಂಗ್. ಸೊ ನಾವು ಈ ವಿಡಿಯೋದಲ್ಲಿ ಯಾರು BSc ನರ್ಸಿಂಗ್ನಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡ್ಬೇಕಂತ ಆಸೆ ಇರುತ್ತೆ ಮತ್ತು ಯಾರು ಆಲ್ರೆಡಿ BSc ನರ್ಸಿಂಗ್ ಸ್ಟಾರ್ಟ್ ಮಾಡಿ MSc ನರ್ಸಿಂಗ್ ಮಾಡಬೇಕೋ ಬೇಡವಾ ಅಂತ ಕನ್ಫ್ಯೂಷನಲ್ಲಿ ಇದ್ದೀರಾ, ಅವರಿಗೆ ಕಂಪ್ಲೀಟಾಗಿ ಕ್ಲಾರಿಟಿಯನ್ನು ಕೊಡ್ತೇವೆ. ಮತ್ತು ಈ ವಿಡಿಯೋನ ಹೊಸದಾಗಿ ಯಾರ್ಯಾರು ನೋಡ್ತಿದ್ರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಮ್ಮ ವಾಟ್ಸಪ್ ಚಾನಲ್ ಗ್ರೂಪನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೇವೆ, ಎಲ್ಲರೂ ಹೋಗಿ ಜಾಯಿನ್ ಆಗಿ. ಸೊ BSc ನರ್ಸಿಂಗ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಲ್ಲಿ ನೋಡುವ. ಮೊದಲನೇದಾಗಿ BSc ನರ್ಸಿಂಗ್ ಕೋರ್ಸ್ ಡೀಟೇಲ್ಸ್ ಅಂತ ನೋಡೋದಾದರೆ ಇದು 4 ವರ್ಷ ಕಂಪ್ಲೀಟ್ ಪ್ರೋಗ್ರಾಮ್ ಆಗಿರುತ್ತೆ. ಮತ್ತು ಎಲಿಜಿಬಿಲಿಟಿ ಅಂತ ಬಂದರೆ 12th ಸೈನ್ಸಲ್ಲಿ ಪಾಸ್ ಆಗಿರಬೇಕು ವಿತ್ 45% ಮೇಲೆ ಇರಬೇಕು. ಹಾಗೂ PCMB ಆದರೂ ಇರ್ಬೋದು, PCB ಎಲ್ಲಾದರೂ ನಡೆಯುತ್ತೆ. ಮತ್ತು ನರ್ಸಿಂಗಲ್ಲಿ ಸಬ್ಜೆಕ್ಟ್ಸ್ ಅಂತ ನೋಡೋದಾದರೆ ಅನಾಟಮಿ, ಫಿಸಿಯಾಲಜಿ, ಮೈಕ್ರೋಬಯಾಲಜಿ, ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಪೀಡಿಯಾಟ್ರಿಕ್ ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್, ಸೈಕ್ಯಾಟ್ರಿಕ್ ನರ್ಸಿಂಗ್, OBG, ರಿಸರ್ಚ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಮತ್ತು ಇಂಟರ್ನ್ಶಿಪ್ ಅಂತ ನೋಡೋದಾದರೆ ಇದರಲ್ಲಿ ಲಾಸ್ಟ್ 6 ಮಂತ್ ಕಂಪ್ಲೀಟಾಗಿ ಹಾಸ್ಪಿಟಲಲ್ಲಿ ಇಂಟರ್ನ್ಶಿಪ್ ಇರುತ್ತದೆ. ಹಾಗೂ ನರ್ಸಿಂಗ್ ಬಗ್ಗೆ ಹೇಳೋದಾದರೆ BSc ನರ್ಸಿಂಗ್ ಅಂದರೆ ಫೌಂಡೇಶನ್ ಕೋರ್ಸ್. ಇಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ನರ್ಸಿಂಗ್ ಕೇರ್ ಸ್ಕಿಲ್ಸ್ ಸಿಗುತ್ತೆ. ಡೈರೆಕ್ಟ್ ಪೇಷಂಟ್ ಕೇರ್, ವಾರ್ಡ್ ಮ್ಯಾನೇಜ್ಮೆಂಟ್, ಕ್ಲಿನಿಕಲ್ ಪ್ರಾಕ್ಟೀಸ್ ಕಲಿಸಲಾಗುತ್ತದೆ. ಹಾಗೂ ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ಜಾಬ್ ಅಪಾರ್ಚುನಿಟೀಸ್ ಅಂತ ನೋಡೋದಾದರೆ ನಾವು ಸ್ಟಾಫ್ ನರ್ಸ್ ಆಗಿ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ಬೋದು. ಕಮ್ಯುನಿಟಿ ಹೆಲ್ತ್ ನರ್ಸ್, ನರ್ಸಿಂಗ್ ಟ್ಯೂಟರ್ ಇನ್ ಕಾಲೇಜಸ್, ಹೋಮ್ ಕೇರ್ ನರ್ಸ್. ಮತ್ತು ಅಬ್ರಾಡಲ್ಲಿ ಸ್ಕೋಪ್ ಅಂತ ನೋಡೋದಾದರೆ ಲೈಕ್ UK, US, ಜರ್ಮನಿ, ಮಿಡಲ್ ಈಸ್ಟಲ್ಲಿ ತುಂಬ ಆಪರ್ಚುನಿಟೀಸ್ಗಳಿವೆ. ಮತ್ತು ನರ್ಸಿಂಗ್ ರಿಲೇಟೆಡ್ ಸ್ಯಾಲ್ರಿ ಅಂತ ನೋಡೋದಾದರೆ 25,000ದಿಂದ 50,000 ಇನಿಷಿಯಲ್ ಸ್ಟೇಜಲ್ಲಿ ಇರುತ್ತೆ. ಗೌರ್ಮೆಂಟ್ ಸೆಕ್ಟ್ರಲ್ಲಾದರೆ ಸ್ವಲ್ಪ ಹೈ ಇರುತ್ತೆ, 40,000ದಿಂದ ಕಂಟಿನ್ಯೂ ಆಗಿರುತ್ತೆ. ಹಾಗೂ ಅಬ್ರಾಡಲ್ಲಿ ಸ್ಯಾಲ್ರಿ ಅಂತ ನೋಡಿದ್ರೆ 2 lakh to 5 lakh ತನಕ ಇರುತ್ತೆ ಪರ್ ಮಂತ್, ಡಿಪೆಂಡಿಂಗ್ ಅಪಾನ್ ಕಂಟ್ರಿ. ಹಾಗೂ ಈಗ ನಾವು MSc ನರ್ಸಿಂಗ್ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ನೋಡುವ. MSc ನರ್ಸಿಂಗ್ ಕೋರ್ಸ್ ಡ್ಯೂರೇಷನ್ ಅಂತ ನೋಡೋದಾದರೆ 2 year ಕಂಪ್ಲೀಟ್ ಪ್ರೋಗ್ರಾಮ್ ಆಗಿರುತ್ತೆ. ಇದರಲ್ಲಿ ಎಲಿಜಿಬಿಲಿಟಿ ಅಂತ ನೋಡೋದಾದರೆ BSc ನರ್ಸಿಂಗ್ ಕಂಪ್ಲೀಟ್ ಮಾಡಿರಬೇಕು ಅಥವಾ ಪೋಸ್ಟ್ ಬೇಸಿಕ್ BSc ನರ್ಸಿಂಗನ್ನು ಕಂಪ್ಲೀಟ್ ಮಾಡಿರಬೇಕು ವಿತ್ 1 year ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಇರಬೇಕು. ಇದರಲ್ಲಿ ಸ್ಪೆಷಲೈಸೇಷನ್ ಅಂತ ನೋಡೋದಾದರೆ ಮೆಡಿಕಲ್ ಸರ್ಜಿಕಲ್ ನರ್ಸಿಂಗ್, ಪೀಡಿಯಾಟ್ರಿಕ್ ನರ್ಸಿಂಗ್, ಗೈನಕಾಲಜಿ ನರ್ಸಿಂಗ್, ಸೈಕ್ಯಾಟ್ರಿಕ್ ನರ್ಸಿಂಗ್, ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್. ಹಾಗೂ MSc ನರ್ಸಿಂಗ್ ಬಗ್ಗೆ ಹೇಳೋದಾದರೆ MSc ನರ್ಸಿಂಗ್ ಅಂದರೆ ಲೀಡರ್ಶಿಪ್, ಟೀಚಿಂಗ್, ಅಡ್ವಾನ್ಸ್ ಪ್ರಾಕ್ಟೀಸ್ ಆ್ಯಂಡ್ ರಿಸರ್ಚ್ ಫೋಕಸ್ಡ್ ಕೋರ್ಸ್ ಆಗಿರುತ್ತೆ. ಹಾಗೂ MSc ನರ್ಸಿಂಗಲ್ಲಿ ಜಾಬ್ ಅಪರ್ಚುನಿಟೀಸ್ ಅಂತ ನೋಡೋದಾದರೆ ನರ್ಸಿಂಗ್ ಲೆಕ್ಚರರ್, ಅಸೋಸಿಯೇಟ್ ಪ್ರೊಫೆಸರ್, ಪ್ರೊಫೆಸರ್ ಇನ್ ಕಾಲೇಜಸ್, ನರ್ಸ್ ಮ್ಯಾನೇಜರ್, ನರ್ಸಿಂಗ್ ಸೂಪ್ರಿಡೆಂಟ್, ಅಡ್ವಾನ್ಸ್ ಕ್ಲಿನಿಕಲ್ ಸ್ಪೆಷಲಿಸ್ಟ್ ಲೈಕ್ ICU, NICU, OT, ಆನ್ಕಾಲಜಿಯಲ್ಲಿ, ರಿಸರ್ಚ್ ನರ್ಸ್, ಗೌರ್ಮೆಂಟ್ ಪೋಸ್ಟ್ ಲೈಕ್ ಟ್ಯೂಟರ್, ಸಿಸ್ಟರ್ ಗ್ರೇಡ್ 1, ಪ್ರಿನ್ಸಿಪಲ್ ಇನ್ ನರ್ಸಿಂಗ್ ಕಾಲೇಜಸ್. ಅಬ್ರಾಡ್ ಸ್ಕೋಪ್ ಅಂತ ನೋಡೋದಾದರೆ ಮಾಸ್ಟರ್ ಕಂಪ್ಲೀಟ್ ಮಾಡಿದರೆ ಡೈರೆಕ್ಟ್ ಲೆಕ್ಚರರ್ ಅಥವಾ ಅಡ್ವಾನ್ಸ್ ಕ್ಲಿನಿಕಲ್ ನರ್ಸ್ ಪೋಸ್ಟ್ ಸಿಗ್ಬೋದು. ಹಾಗೂ ಸ್ಯಾಲ್ರಿ ಅಂತ ನೋಡೋದಾದರೆ 50,000ದಿಂದ 1 ಲಕ್ಷ ಪರ್ ಮಂತ್ ಡಿಪೆಂಡಿಂಗ್ ಆನ್ ದಿ ಡಿಸಿಗ್ನೇಷನ್. ಅಬ್ರಾಡ್ ಸ್ಯಾಲ್ರಿ ಅಂತ ನೋಡೋದಾದರೆ 3 ಲಕ್ಷದಿಂದ 6 ಲಕ್ಷ ಪರ್ ಮಂತ್ ಇರುತ್ತೆ. ಸೊ ಈಗ ನಾವು ಒಂದು ಸ್ಮಾಲ್ ಕಂಪ್ಯಾರಿಸನ್ ಮಾಡುವ MSc ನರ್ಸಿಂಗ್ ಮತ್ತು BSc ನರ್ಸಿಂಗ್ಗೆ. ಮೊದಲನೇದಾಗಿ ಕೋರ್ಸ್ ಡ್ಯೂರೇಷನ್ ಅಂತ ನೋಡೋದಾದರೆ BSc ನರ್ಸಿಂಗ್ 4 year ಇರ್ತದೆ, MSc ನರ್ಸಿಂಗ್ 2 year ಇರುತ್ತದೆ. ಫೋಕಸ್ ಅಂದರೆ BSc ನರ್ಸಿಂಗ್ ಕ್ಲಿನಿಕಲ್ ಫೌಂಡೇಶನ್ ಮತ್ತು ಪೇಷಂಟ್ ಕೇರ್ ಮೇಲೆ ಫೋಕಸ್ ಮಾಡುತ್ತದೆ. MSc ನರ್ಸಿಂಗ್ ಅಡ್ವಾನ್ಸ್ ಪ್ರಾಕ್ಟೀಸ್, ರಿಸರ್ಚ್, ಟೀಚಿಂಗ್ ಆ್ಯಂಡ್ ಲೀಡರ್ಶಿಪ್ ಮೇಲೆ ಫೋಕಸ್ ಮಾಡುತ್ತದೆ. ಎಲಿಜಿಬಿಲಿಟಿ ಅಂತ ನೋಡೋದಾದರೆ BSc ನರ್ಸಿಂಗ್ಗೆ 12th ಪಾಸ್ ಆಗಿರಬೇಕು. ಹಾಗೂ MScಗೆ BSc ನರ್ಸಿಂಗ್ ಪ್ಲಸ್ 1 year ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಬೇಕು. ಹಾಗೂ ಜಾಬ್ ರೋಲ್ಸ್ ಅಂತ ನೋಡೋದಾದರೆ BSc ನರ್ಸಿಂಗ್ ಸ್ಟಾಫ್ ನರ್ಸ್, ಕಮ್ಯುನಿಟಿ ನರ್ಸ್, ಕ್ಲಿನಿಕಲ್ ಇನ್ಸ್ಟ್ರಕ್ಟರ್ ಆಗ್ಬೋದು. MSc ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ಲೆಕ್ಚರರ್, ಪ್ರೊಫೆಸರ್, ನರ್ಸ್ ಮ್ಯಾನೇಜರ್, ರಿಸರ್ಚ್ ಕೋಆರ್ಡಿನೇಟರ್ ಆಗ್ಬೋದು. ಹಾಗೂ ಮೇನಾಗಿ ಸ್ಯಾಲ್ರಿ ಅಂತ ನೋಡೋದಾದರೆ ಇಂಡಿಯಾದಲ್ಲಿ BSc ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ 25,000ರಿಂದ 50,000 ಪರ್ ಮಂತ್ ಇನಿಷಿಯಲ್ ಆಗಿ ಸಿಗುತ್ತದೆ. ಹಾಗೂ MSc ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ 50 to 1 lakh ತನಕ ಪರ್ ಮಂತ್ ಇನಿಷಿಯಲ್ ಆಗಿ ಸಿಗುತ್ತದೆ. ಹಾಗೂ ಅಬ್ರಾಡಲ್ಲಿ ಸ್ಕೋಪ್ ಅಂತ ನೋಡೋದಾದರೆ BSc ನರ್ಸಿಂಗ್ನವರಿಗೆ ಸ್ಟಾಫ್ ನರ್ಸ್ ರೋಲ್,
ಲೈಕ್ ಎಕ್ಸಾಮ್ ಕ್ಲಿಯರ್ ಮಾಡಬೇಕು, NCLEX IELTS ರಿಕ್ವೈರ್ಡ್ ಇರುತ್ತೆ. MSc ನರ್ಸಿಂಗ್ ಆದಮೇಲೆ ಲೆಕ್ಚರರ್, ಅಡ್ವಾನ್ಸ್ ನರ್ಸ್ ಪ್ರಾಕ್ಟೀಷನರ್ ರೋಲ್, ಹೈಯರ್ ಪೇ ಸ್ಕೇಲ್ ಅಂದರೆ ಇಲ್ಲಿ ತುಂಬ ಸ್ಯಾಲ್ರಿ ಸಿಗ್ಬೋದು. ಹಾಗೂ ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಂದ್ರೆ BSc ನರ್ಸಿಂಗ್ ಫೌಂಡೇಶನ್ ಕೋರ್ಸ್, MSc ನರ್ಸಿಂಗ್ ಅಡ್ವಾನ್ಸ್ ಕ್ಯಾರಿಯರ್ ಕೋರ್ಸ್. BSc ನರ್ಸಿಂಗ್ ವಿತೌಟ್ MSc ಕೂಡ ಅಬ್ರಾಡ್ಗೆ ಹೋಗ್ಬೋದು, ಬಟ್ MSc ನರ್ಸಿಂಗ್ ಮಾಡಿದರೆ ಫಾಸ್ಟ್ ಪ್ರಮೋಷನ್, ಹೈಯರ್ ಪೊಸಿಷನ್, ಟೀಚಿಂಗ್ ಜಾಬ್ ಸಿಗುತ್ತದೆ. ಹಾಗೂ ಸ್ಕೋಪ್ ಆ್ಯಂಡ್ ಫ್ಯೂಚರಲ್ಲಿ ನರ್ಸಿಂಗ್ ಡಿಮ್ಯಾಂಡ್ ಏನಿದೆ ಅಂತ ನೋಡೋಣ. ಇಂಡಿಯಾ ಆ್ಯಂಡ್ ಅಬ್ರಾಡಲ್ಲಿ ನರ್ಸಿಂಗ್ ಶಾರ್ಟೇಜ್ ಇದೆ, ಸೊ ಡಿಮ್ಯಾಂಡ್ ಜಾಸ್ತಿ. MSc ನರ್ಸಿಂಗ್ ಕಂಪ್ಲೀಟ್ ಕ್ಯಾಂಡಿಡೇಟ್ ಗೆಟ್ ಅಕಾಡೆಮಿಕ್ ಸೈಡ್ ಅಪರ್ಚುನಿಟೀಸ್ ವಿಚ್ ಇಸ್ ಸ್ಟೇಬಲ್ ಜಾಬ್ ವಿತ್ ಗುಡ್ ಸ್ಯಾಲ್ರಿ. ಕ್ಲಿನಿಕಲ್ ಸೈಡಲ್ಲಿ MSc ನರ್ಸಿಂಗ್ ICU, OT, NICU, ಆನ್ಕೊಲಜಿ ಸ್ಪೆಷಲಿಸ್ಟ್ ಆಗ್ಬೋದು. ಅಬ್ರಾಡಲ್ಲಿ MSc ನರ್ಸಿಂಗ್ ಕಂಪ್ಲೀಟ್ ಕ್ಯಾಂಡಿಡೇಟ್ಸ್ ಗೆಟ್ ಡೈರೆಕ್ಟ್ PR ಆಪ್ಷನ್ ಇನ್ ಕಂಟ್ರೀಸ್ ಲೈಕ್ ಕೆನಡಾ, UK, ಆಸ್ಟ್ರೇಲಿಯಾ. ರಿಸರ್ಚ್ ಸ್ಪೀಡಲ್ಲಿ ಕೂಡ ನರ್ಸಿಂಗ್ ಸ್ಕೋಪ್ ತುಂಬ ಜಾಸ್ತಿ ಇದೆ. PhD ನರ್ಸಿಂಗ್ ಮಾಡಿದರೆ ಡೈರೆಕ್ಟರ್, ಪ್ರಿನ್ಸಿಪಲ್, ರಿಸರ್ಚ್ ಸೈಂಟಿಸ್ಟ್ ಲೆವೆಲ್ ಪೋಸ್ಟ್ ಸಿಗುತ್ತದೆ. ಸೊ ಫ್ರೆಂಡ್ಸ್, BSc ನರ್ಸಿಂಗ್ ವರ್ಸಸ್ MSc ನರ್ಸಿಂಗ್ ಅನ್ನೋ ಕ್ವಶನಿಗೆ ಆನ್ಸರ್ ಸಿಕ್ಕಿದೆ ಅಂತ ತಿಳ್ಕೊತೀನಿ. ಹಾಗೂ BSc ನರ್ಸಿಂಗ್ ಯಾರಿಗೆ ಕೆರಿಯರ್ ಬಿಲ್ಡ್ ಮಾಡಬೇಕು ಹಾಗೂ ಜಾಬ್ ಅಪರ್ಚುನಿಟೀಸ್ ಬೇಕು ಅವರಿಗೆ ತುಂಬ ಒಳ್ಳೆಯದು. ಹಾಗೂ MSc ನರ್ಸಿಂಗ್ ಬಗ್ಗೆ ನೋಡೋದಾದರೆ ಇದು ಹೈಯರ್ ಸ್ಟಡೀಸ್ ಹಾಗೂ ಟೀಚಿಂಗ್ ಫೀಲ್ಡ್ಗೆ ಯಾರಿಗೆ ಹೋಗ್ಬೇಕಂತ ಆಸೆ ಇರುತ್ತೆ ಅವರಿಗೆ ಒಳ್ಳೆಯದು. ಸೊ ನೀವು ಪ್ಲ್ಯಾನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗ್ತಾಯಿರಿ. ಹಾಗೂ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನಿಸಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.